ಪ್ರೋಮೋ ಟೀಸರ್ ಅಥವಾ ನೀವು ಏನೇ ಕರ್ಕೋತೀರಿ ಅದು ಫಸ್ಟ್ ಬಿಟ್ಟಿದ್ದು 2006 ಎದ್ದೇಳು ಮಂಜುನಾಥ ಅನ್ನೋ ಬೇಸ್ ಇದ್ದಾಗ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ. ಏನಂದರೆ ಭಯ ಹುಟ್ಟಿಸುತ್ತೆ. ನಮ್ಮ ಸಿನಿಮಾ ಟೈಟ್ಲ್ ಅನೌನ್ಸ್ ಮಾಡಿದಾಗ ಒಂದು ನ್ಯೂಸ್ ಆಗುತ್ತೆ. ಈಗ ನೀವು ನೆಕ್ಸ್ಟು ನಾನು ಜಗ್ಗೇಶ್ ಅವ್ರಿಗೆ ಇನ್ನೊಂದು ಕಾಂಬಿನೇಷನ್ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆ. ಜನಕ್ಕೆ ಗೊತ್ತು ಆಕೆ ಒಂದು ಚೇಷ್ಟೆ ಮಾಡಿದ ಹುಡುಗಿ, ಶ್ರುತಿ, ಮೀಟು ಶ್ರುತಿ ಅಂತ. ಉಪೇಂದ್ರ ಅವರು ಆಯಿತಾ, ಮೀಟು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಏನು ಟೈಟ್ಲು? ಏಟು. ಇಷ್ಟು ಸಾಕ, ಇನ್ನೂ ಜಾಸ್ತಿ ತೆಗಿಲ್ಲ ಅಂತ ಆ ಕ್ರೌಡ್ ಮಧ್ಯೆ ಹಿಂಗೆ ತೆಗೆದುಬಿಟ್ಟು ಮುಖ ಹಿಂಗೆ ತೋರಿಸಿದ್ರು. ಇಷ್ಟು ಸಾಕ ಡೈರೆಕ್ಟ್ರೆ ಅಥವಾ ಇನ್ನು ಸ್ವಲ್ಪ ಬಳಸ್ಕೊಂಬರಲ್ಲ ಅಂತ. ಸೂಪರ್ ಬಾರೋಣ ಅಂತೇಳಿ ಹಂಗೆ ಮಾಡಿ ಮಠ ಕಚ್ಕೊಂಡಿದ್ದು. ಅವ್ರ ಮನೇಲಿ ಬೆಳಗ್ಗೆದ್ದು ದೇವ್ರ ಪೂಜೆಗಳೆಲ್ಲ ಮುಗಿಸಿ ಅವರು ಮನೆ ಪಾತ್ರೆ ತೊಳಿತಾರೆ, ಗೊತ್ತಾ ನಿಮಗೆ? ಜಗೇಶ್ ಅವರು ಅಲ್ಲಿ ಲೈಟ್ ಮ್ಯಾನ್ಗಳು ಗೊಳ್ಳನ್ನಕ್ಕೆ ಬಿಡೋರಲ್ಲ, ಎಷ್ಟೊಂದು ಡೈಲಾಗ್ ಕೇಳಿಸ್ತಾನೆ ಇರಲಿಲ್ಲ ಡಬ್ಬಿಂಗಲ್ಲಿ. ಅವ್ರನ್ನ ಹೊರಗಡೆ ಕಳಿಸಿ ಆಮೇಲೆ ಮತ್ತಿನ್ನೊಂದು ಟೇಕ್ ಮಾಡ್ತಾಯಿದ್ದೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ಜನ ನಿರ್ದೇಶಕರು ತಾವು ಮಾಡುವಂತಹ ಸಿನಿಮಾದ ಮೂಲಕ ಒಂದು ಟ್ರೆಂಡ್ ಮಾರ್ಕ್ನ ಕ್ರಿಯೇಟ್ ಮಾಡಿರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಗುರುಪ್ರಸಾದ್ ಸರ್, ಅವರು ಮಾಡುವಂತಹ ಸಿನಿಮಾದ ಟೈಟ್ಲ್ ಇಟ್ಟಾಗಲೇ ಸುದ್ದಿ ಆಗುತ್ತೆ, ಸಿನಿಮಾದ ಮೇಕಿಂಗ್ ಸುದ್ದಿ ಆಗುತ್ತೆ, ಸಿನಿಮಾದ ಪ್ರಮೋಷನಲ್ ಪಾಯಿಂಟ್ ಆಫ್ ವ್ಯೂ ಸುದ್ದಿ ಆಗುತ್ತೆ. ಬಟ್ ಅವ್ರು ಯಾವಾಗ ಸಿನಿಮಾದ ತುಣುಕನ್ನು ಆಚೆ ಬಿಡ್ತಾರೋ ಆವಾಗ ಅದು ಮಹಾ ಸುದ್ದಿ ಆಗುತ್ತೆ. ಆ ಎಲ್ಲ ಸುದ್ದಿಗಳಿಗೆ ಕಾರಣ ಇವತ್ತು ಬಿಡುಗಡೆ ಆದಂಥ ಒಂದು ಹಾಡು. ಅದ್ರ ಬಗ್ಗೆ ಗುರುಪ್ರಸಾದ್ ಸರ್ ಮಾತಾಡ್ತಾರೆ. ಸರ್, ಇದು ಅಂದರೆ ಉತ್ಪ್ರೇಕ್ಷೆ ಅಂತಲ್ಲ, ಇದೆಲ್ಲ ಏನಕ್ಕೆ ಹಿಂಗಾಗುತ್ತೆ ಅಂತ. ನೀವು ಟೈಟ್ ಇಟ್ಟರೆ ಸುದ್ದಿ ಆಗುತ್ತೆ, ಒಂದು ಡೈಲಾಗ್ ಸುದ್ದಿ ಆಗುತ್ತೆ, ಆ ನಾಯಕ ನಟನ ಒಂದು ಆ ಮ್ಯಾನರಿಸಮ್ ಸುದ್ದಿ ಆಗುತ್ತೆ. ಈ ಸುದ್ದಿ ಅನ್ನೋದಕ್ಕೆ ಗುರುಪ್ರಸಾದ್ ಅವ್ರ ಬ್ರ್ಯಾಂಡಾ ಅಂತ ನನ್ನ ನೇರವಾದಂಥ ಪ್ರಶ್ನೆ. ಹಾಗಲ್ಲ, ಅದು ನಾನು ಅದನ್ನೇ ಹೇಳ್ತೀನಿ. ಈ ನಮ್ಮ ರಂಗನಾಯಕ ಚಿತ್ರದ ಪ್ರೋಮೋ ಟೀಸರ್ ಅಥವಾ ನೀವು ಏನೇ ಕರ್ಕೋತೀರಿ ಅದು ಫಸ್ಟ್ ಬಿಟ್ಟಿದ್ದು 2006 ಮಠ ರೂಪದಲ್ಲಿ. ಅದಾದಮೇಲೆ 2009 ಕಾದವು ಎರಡನೇ ಟೀಸರ್ ಬಿಡೋಕ್ಕೆ, ಅದು ಬಂದು ಎದ್ದೇಳು ಮಂಜುನಾಥ. ಈಗ ಅವೆರಡು ಟೀಸರಾಗಿ ಕೆಲಸ ಮಾಡ್ತಾಯಿದೆ ಆಲ್ರೆಡಿ, ಮತ್ತು ಅಷ್ಟು ಜನ ನೋಡಿದ್ದಾರೆ, ಪದೇ ಪದೇ ನೋಡಿದ್ದಾರೆ. ಸಾರ್ ನಿಮ್ಮದು 50 ಸತಿ ನೋಡಿದ್ದೀವಿ, 100 ಸತಿ ನೋಡಿರೋರು ಇದ್ದಾರೆ, ಹೇಳ್ತಾರೆ ನಂಗೆ ಅದನ್ನು. ಅವ್ರಿಗೇನಾಯಿತು, ಅದು ಪದೇ ಪದೇ ಕೆಲವು ಸಿನಿಮಾ ಒಂದೇ ಸತಿನೂ ನೋಡೋಕ್ಕಾಗಲ್ಲ. ಕೆಲವು ಸಿನಿಮಾಗಳು ಬೋರ್ ಆಗುತ್ತೆ, ಏನೇ ಹೆಂಗೆ ತಲೆ ಕೈ ಆಗ್ತಾನೆ ಅಂತ ಬೈಕೊಂಡು ನಾನು ಬಂದಿನಿ ಎಷ್ಟೋ ಸಿನಿಮಾ ಇಲ್ಲಿಗೆ ಬರೋಕ್ಕೆ, ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಆ ಥರ. ಸೊ ಸಿನಿಮಾ ಪದೇ ಪದೇ ಆನಂದವನ್ನು ಕಟ್ಟಿಕೊಟ್ಟಾಗ ಅದು ನ್ಯಾಚುರಲಿ, ಓಹೋ ಇಲ್ಲಿ ಮೋಸ ಇಲ್ಲ, ನಾವು ಈ ಅಂಗಡಿಗೆ ಹೋದರೆ, ಈ ಹೋಟ್ಲಿಗೆ ಹೋದರೆ ಒಳ್ಳೆ ಊಟ ಸಿಗುತ್ತೆ ಅಂತ ಒಂದು ಖಾತ್ರಿ ಇದೆ. ಅದನ್ನು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡೇ ಬಂದಿದ್ದೀವಿ ಇಲ್ಲಿವರೆಗೂ. ಬಹುಶಃ ಅದು ವರ್ಕ್ ಆಗ್ತಿದೆ ಅಂತ ಹೇಳಿ. ಮತ್ತು ಮಠ ಎದ್ದೇಳು ಮಂಜುನಾಥ ಅನ್ನೋ ಬೇಸ್ ಇದ್ದಾಗ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ. ಏನಂದರೆ ಭಯ ಹುಟ್ಟಿಸುತ್ತೆ, ಇದಕ್ಕಿಂತ ಜಾಸ್ತಿ ನಗಿಸ್ಬೇಕು ಅಂತ. ಅವೆರಡನ್ನೂ ಮೀರಿಸುವಾಗ ನಗಿಸಿದ್ರೇ ಇಲ್ಲಿ ನಾವು ವರ್ಕೌಟ್ ಆಗೋದು. ಅವೆಲ್ಲವನ್ನು ತಿಳುವಳಿಕೆ ಇಟ್ಕೊಂಡು ಮಾಡಿದಾಗ ನಮ್ಮ ಸಿನಿಮಾ ಟೈಟ್ಲ್ ಅನೌನ್ಸ್ ಮಾಡಿದಾಗ ಒಂದು ನ್ಯೂಸ್ ಆಗುತ್ತೆ. ಈಗ ನೀವು ನೆಕ್ಸ್ಟು ನಾನು ಜಗ್ಗೇಶ್ ಅವ್ರಿಗೆ ಇನ್ನೊಂದು ಕಾಂಬಿನೇಷನ್ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆ, ತಲೆಯಲ್ಲಿದೆ. ಅದಕ್ಕೊಂದು ಕಾನ್ಸೆಪ್ಟು ಎಲ್ಲ ರೆಡಿ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀವಿ. ಅದನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ ನಾನು. ರಂಗನಾಯಕ ನೀವು ನೋಡಿ ತೃಪ್ತಿಪಟ್ಟು ಆನಂದಪಟ್ಟು ಪದೇ ಪದೇ ನೋಡೋದ ಮೇಲೆ ಅದನ್ನು ಹೇಳ್ತೀನಿ. ನ್ಯಾಚುರಲಿ ಇಟ್ ವಿಲ್ ಟೇಕ್ ನ್ಯೂಸ್ ವ್ಯಾಲ್ಯೂ. ಹಾಗೆ ಐ ಥಿಂಕ್ ನ್ಯೂಸ್ ವ್ಯಾಲ್ಯೂ ಅಥವಾ ನಮ್ಮ ಹೆಸರು ಸೇಲ್ ಆಗ್ತಾ ಇದೆ ಮಾರ್ಕೆಟಲ್ಲಿ ಇದೀವಣ್ಣ. ಸರ್, ಜೊತೆಗೆ ನಿನ್ನೆ ರಾತ್ರಿಯಿಂದ ಒಂದು ಸಣ್ಣ ಕ್ಲಿಪ್ಪಿಂಗ್, ಸಣ್ಣ ವಿಡಿಯೋ ಅದು, ಅದರಲ್ಲಿ ಬಳಸಿದಂತಹ ಕೆಲವು ವಿಚಾರಗಳು, ಅದು ಆಲ್ರೆಡಿ ಸುಮಾರು ಕಡೆ ನೀವು ಅದನ್ನು ತುಂಬ ಪ್ರಾಸ್ತಾವಿಕವಾಗಿ ಗಟ್ಟಿಯಾಗಿ ಹೇಳಿದಿರಿ. ಬಟ್ ಈ ಮೀಟುದು ನನಗೆ ತುಂಬ ಕಡುವಂಥ ವಿಚಾರ. ಆ ಟ್ರಿಗರಿಂಗ್ ಪಾಯಿಂಟ್ ಯಾಕೆ ಗುರುಪ್ರಸಾದ್ ಅವ್ರಿಗೆ ಎಕ್ಸಾಕ್ಟ್ಲಿ ಆ ಮೀಟು ಬಗ್ಗೆ ಯಾಕೆ ಅಂತ? ಇದನ್ನು ಅದು ಈಗ ಹಂಗೇನಿಲ್ಲ, ಅವ್ರ ಹೆಸರು ತಂದು ನಾವು ಪಾಪ್ಯುಲರ್ ಆಗಬೇಕು ಅಂತಲ್ಲ, ಜನಕ್ಕೆ ಗೊತ್ತು. ಆಕೆ ಒಂದು ಚೇಷ್ಟೆ ಮಾಡಿದ ಹುಡುಗಿ, ಶ್ರುತಿ, ಮೀಟು ಶ್ರುತಿ ಅಂತ ಏನು ಕರಿತೀವಿ. ಆ ಮೀಟುನ ಹಗರಣಗಳು ಅದು ಎಲ್ಲ ಓಪನ್ ಆಗಿ ಗಬ್ಬೆ 3 ತಿಂಗಳು ಟಿ ವಿ ನೋಡೋಕ್ಕಾಗ್ತಿರಲ್ಲ ಸಮಯ. ಎಲ್ಲ ಜನ ಇವನು ಅವರಿಲ್ಲಂತೆ, ಇವ್ರಂತೆ, ಇವ್ರ ಸಮ ಇವ್ರಿಗೆ ಸಮ, ಈ ಥರನೇ ಮಾತಾಡ್ತಾಯಿದ್ರು. ಇದೇನೇ ಅಂತೇಳಿ ನಾನೊಂದಿನ ಗಲಾಟೆ ಮಾಡಿದೆ. ಅವತ್ತು ನಿಲ್ತದು, ಅದು ಕೂತೇ ಇತ್ತು. ಇದು ಹಿಂಗೆ ಬೇರೆ ಭಾಷೆಯ ಹುಡುಗಿ, ಆಕೆ ತಮಿಳು, ಮಲಯಾಳಂ ಈ ಥರ ಏನೋ. ಒಬ್ಬ ಕನ್ನಡದ ನೆಲದಲ್ಲಿ ಏನೋ ಕಷ್ಟಪಟ್ಕೊಂಡು ನಾವು ನಾಟಕ ಮಾಡಿಕೊಂಡು ಸಿನಿಮಾಗಳು ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ, ಸತ್ಯನಾ? ಆಕೆ ಬಂದು ಹಿಂಗೆ ಅಲ್ಲಾಡ್ಸ್ಬಿಟ್ಟು ಹೋಗ್ಬಿಟ್ರೆ ಅದೇನೇನು ಗಪ್ಪೆಬ್ಬಿಸುತ್ತೆ, ಅದು ಗೊತ್ತಾಗಲ್ಲ. ಅದು ಸಣ್ಣ ಸ್ಟೇಟ್ಮೆಂಟ್ ಅಲ್ಲ ಅದು, ಅಲ್ವಾ? ಸೊ ಹಾಗಾಗಿ ನಾನು ಅದನ್ನು ಖಂಡಿಸಬೇಕಿತ್ತು. ನಾನು ಈ ಹಾಡಿನ ಮುಖಾಂತರ, ಆ ಲೈನ್ಗಳ ಮುಖಾಂತರ ಖಂಡಿಸಿದ್ದೀನಿ ಆಕೆನ ಹೇಳ್ತೀನಿ. ಇವತ್ತು ಆಕೆ ಹುಡ್ದಬ ಅಂತ ಇವತ್ತು ಇದು ಕಾಕತಾಳೀವ ಅಷ್ಟೇ, ನಂಬಬಹುದು ನೀವು. ಅವಳು ಕೇಕ್ ಕಳ್ಸಮ್ಮ ಅಂತ ಹೇಳ್ತೀನಿ, ಡ್ರನ್ಸೋ ಮಾಡ್ಬಿಡಮ್ಮ, ನೀವೇನು ಬರಬೇಡ ಅಂತ. ಬಂದ್ಬಿಟ್ಟು ಮೀಟು ಗುರುಪ್ರಸಾದ್ ನಾನೆಲ್ಲಿ ಹೋಗಲಿ. ಉಪೇಂದ್ರ ಅವರು ಆಯಿತಾ, ಮೀಟು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಏನು ಟೈಟ್ಲು? ಏಟು. ತಗೊಳ್ಳಿ. ಸರ್, ಜೊತೆಗೆ ಗುರುಪ್ರಸಾದ್ ಅವ್ರದ್ದು ಒಂದು ರೈಟಿಂಗ್ ಒಂದು ಸ್ಟ್ರೆಂತ್ ಹೆಂಗಂದರೆ, ಜಗ್ಗೇಶ್ ಅಣ್ಣ
ಇಲ್ಲಿ ತನಕ ಮಾಡಿರೋಂತಹ ಸಿನಿಮಾಗಳೇ ಇಲ್ಲ. ಬಟ್ ಜಗ್ಗೇಶ್ ಅಣ್ಣ ಅಂತಂದಾಗ, ಗುರುಪ್ರಸಾದ್ ಅಂತಂದಾಗ ಗುರು ಒಂದು ಮ್ಯಾಜಿಕಲ್ ಮೂಮೆಂಟ್ ಆಗುತ್ತೆ ಗುರು ಅನ್ನೋಂಥ ಎಲ್ಲ ಪ್ರೇಕ್ಷಕರಿಗೂ ಈ ಹಾಡು ಉತ್ತರ ಕೊಟ್ಟಿದೆ, ವಿಶೇಷವಾಗಿ ಕನ್ನಡದ ಬಗ್ಗೆ. ಖಂಡಿತವಾಗಿ ಇಲ್ಲ. ಜಗ್ಗೇಶ್ ಅವರು ಎದ್ದೇಳು ಮಂಜುನಾಥ್ಗೆ 25 ವರ್ಷ ಆಗಿತ್ತು ಅವರು ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಇದು ಎಲ್ಲ. ಕನ್ನಡಕ್ಕೆ ವಿಶೇಷವಾದ ಲವ್ ಇಟ್ಕೊಂಡಿರೋ ವ್ಯಕ್ತಿ ಆತ ಸುಳ್ಳಲ್ಲ. ಮತ್ತು ಅದ್ಭುತ ಕಲಾವಿದ ಅಂತ ಹೇಳ್ತೀನಿ ಜಗ್ಗೇಶ್ ಅವ್ರನ್ನ. ಯಾಕೆಂದರೆ ಎಷ್ಟೋ ಜನ ಅವ್ರನ್ನ ಒಂದು ಮಿನಿಮಮ್ ಗ್ಯಾರಂಟಿ ನಟ ಅಂತ ಕೂರಿಸಿದ್ರು. ನೋ ಆತನ ವ್ಯಾಲ್ಯೂ ಏನು ನನಗೆ ಗೊತ್ತು. ಯಾಕೆಂದರೆ ನಾವು ರಿಪೀಟೆಡಾಗಿ ಹಾಕೊಂಡು ನೋಡ್ತಾ ಇದ್ವು ಅರ್ಥ. ತರಲೆ ನನ್ನ ಮಗ ಉಪೇಂದ್ರ ಡೈರೆಕ್ಟ್ ಮಾಡಿದ್ದು, ಉಪೇಂದ್ರ ಸರು, ಬಣ್ಣನ ಗಂಡ ಅವ್ರದ್ದೊಂದು ಒಂದಷ್ಟು ದಿನ ಆದಮೇಲೆ ಒಂದೇ ಥರ ಅನ್ಸೋಕ್ಕೆ ಶುರು ಆಯ್ತು ನನಗೆ. ಕಾಮಿಡಿ ನಗು ಬರ್ತಾನೆ. ನಾನು ಜಗತ್ ಸರ್ ಸಿಕ್ಕಾಗೆಲ್ಲ ಹೇಳುವೆ. ನಾನು TN ಸೀತಾರಾಮ್ ಜೊತೆ ಇದ್ದೆ. ಒಂದು ಸಲ ಸಿಕ್ಕಿದ್ರು ಅಬ್ಬಯ್ಯನಾಡು ಇದರಲ್ಲಿ. ಅಣ್ಣ ಯಾಕೆ ಮಧು ಥರ ಮಜಾ ಬರ್ತಾ ಇಲ್ಲ ನನಗೆ ಅಂತ. ಇಲ್ಲ ರೀ ಬರಿಬೇಕ್ರಿ, ಯಾರು ಬರೀತಾರೆ ರೀ ಅಂತ ಅಂದಿದ್ರು. ಆಯಿತು ಅಂತ ತಲೆಯಲ್ಲಿ ಕೂರಿಸ್ಕೊಂಡೇ ಇದ್ದೆ. ಆವಾಗ ಕೋಮಲು ಸಿಕ್ಕಿದ್ರು ಅವತ್ತು. ಅದಾಗಿ ಒಂದು 3-4 ವರ್ಷಕ್ಕೆ ನಾನು ಕತೆ ಹೇಳೋ ಪ್ರಸಂಗ ಬಂತು ಉಪೇಂದ್ರ ಇದು ಜಗ್ಗೇಶ್ ಅವ್ರಿಗೆ ಅಣ್ಣ ಈ ಥರ ಒಂದು ಮಠ ಅಂತಂದು ಹೆಂಗಿರುತ್ತೆ ಕತೆ, ಹೆಂಗೆ ಹೋಗುತ್ತೆ ಇದು ಅಂತ, ಇದ್ರ ಪರ್ಫಾರ್ಮೆನ್ಸ್ ಹೆಂಗೆ ಇರುತ್ತೆ ಅಂತ ಎಲ್ಲ ನಾನು ಮಾಡಿಸ್ತೀನಿ ಅಣ್ಣ, ನೀವು ತಲೆ ಕೆಡಿಸ್ಕೊಬೇಡಿ, ಬರವಣಿಗೆ ನೀವು ಕೇಳಿ, ರೀಡಿಂಗ್ ತೊಗೊಳ್ಳಿ, ನಂಗೆ ಸಿನಿಮಾ ಮಾಡಿಕೊಡಿ ಅಂತ. ಒಂದು ಕಂಡೀಷನ್ ಏನು ಅಂತ, ಮೀಸೆ ತೆಗಿಬೇಕು ಅಂತ. ಮೀಸೆ ಅದೃಷ್ಟ ಕಣೋ, ಎತ್ತಗಲ್ಲ ಒಲೇ ಅಂತ. ಅವರು ನಾನು ತುಂಬ ಆತ್ಮೀಯರು. ಹಂಗೆಲ್ಲ ಬೈದರು, ಬೇರೆ ಥರ ಎಲ್ಲ ಬೈದರು. ಅಣ್ಣ ಇಲ್ಲ ಮೀಸೆ ತೆಗಿಬೇಕು ಅಂತ. ಆಮೇಲೆ ಏನಾಯಿತು, ಆಯಿತು ಅದು ಮಾಡೋಕ್ಕೆ ಒಂದು 4 ತಿಂಗಳು ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡು, ಸಾಂಗ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಮುಹೂರ್ತದ ದಿನ ಅಲ್ಲಿವರೆಗೂ ಮೀಸೆ ತೆಗೆದಿಲ್ಲ. ಅಣ್ಣ ಮೀಸೆ ತೆಗೋಣ, ಎಕ್ಸ್ಪ್ರೆಷನ್ಸ್ ಎಲ್ಲ ವೀಕ್ ಆಗುತ್ತೆ, ಎಕ್ಸ್ಪ್ರೆಷನ್ ಮಜಾ ಕೊಟ್ಬಿಡೋಣ, ಮೀಸೆ ತೆಗೀರಿ ಚೆನ್ನಾಗಿ ಬರುತ್ತೆ ಅಂತಂದೆ. ಈ ಪಾತ್ರಕ್ಕೆ ಬೇಡ ಮೀಸೆ, ಯಾಕೆ ನಾಳೆ ಸ್ವಾಮಿ ಆಗೋರು. ಮೀಸೆ ಕಾಮದ ಸಂಕೇತ, ನಿಮ್ಗೆ ಗೊತ್ತಿರಬಹುದು. ಒಬ್ಬ ನಾವೀಗ ವೀರ್ಯವಂತ ಅಂದರೆ ನಾವು ಮೀಸೆ ಹಿಂಗೆ ತಿರುಗಿಸ್ತೀವಿ, ಗೊತ್ತಾಯ್ತಾ? ವೀರತನ ವೀರ್ಯ ಇದೆಲ್ಲ ಅದಕ್ಕೆ ಬರುತ್ತೆ, ಹೀಗೆ ಮೀಸೆ ತಿರುಗಿಸೋದು ಅಂತ. ಅದು ತೆಗೀರಿ ಅಣ್ಣ, ಅದು ಬೇಡ ಅಂತ ಅವ್ರು ತೆಗಿಲಿಲ್ಲ. ಮುಹೂರ್ತಕ್ಕೆ ಎಲ್ಲ ಸೇರಿಬಿಟ್ಟಿದ್ದಾರೆ. ಇವರು ಕಾಸ್ಟ್ಯೂಮ್ ಹಾಕಿದ್ರು. ಆಮೇಲೆ ನಾನು ಏನದು ಹಿಂಗೆ ಕೈ ಕೊಟ್ಬಿಟ್ರಲ್ಲ, ಈಗ ಮೀಸೆ ಬಿಟ್ಕೊಂಡ್ಬರ್ತಾರೆ, ನಂಗೆ ಏನೇ ಮುಹೂರ್ತದ ದಿನ ಬೇಜಾರು ಮಾಡ್ತಾರಲ್ಲ ಅಂತ ಅಂದ್ಕೊಂಡ್ರೆ, ಇಷ್ಟು ಸಾಕ ಇನ್ನೂ ಜಾಸ್ತಿ ತೆಗಿಲ್ಲ ಅಂತ ಆ ಕ್ರೌಡ್ ಮಧ್ಯೆ ಹಿಂಗೆ ತೆಗೆದುಬಿಟ್ಟು ಮುಖ ಹಿಂಗೆ ತೋರಿಸಿದ್ರು. ಇಷ್ಟು ಸಾಕ ಡೈರೆಕ್ಟ್ರೆ, ಇನ್ನು ಸ್ವಲ್ಪ ಬಳಸ್ಕೊಂಬರಲ್ಲ ಅಂತ. ಸೂಪರ್ ಬಾರೋಣ ಅಂತೇಳಿ ಹಂಗೆ ಮಾಡಿ ಮಠ ಕೆಚ್ಕೊಂಡಿದ್ದು. ನಂದು ಅವರು ಒಬ್ಬ ಒಳ್ಳೆಯ ಕಲಾವಿದ ಅಂತ, ಒಬ್ಬ ಹತಾಶ ಪ್ರೇಕ್ಷಕನಾಗಿ ನಾನು ಥಿಯೇಟ್ರ್ ಕೂತ್ಕೊಂಡು ಅವ್ರ ಸಿನಿಮಾಗಳನ್ನೇ ಬೈದಿದ್ದೆ ಕೆಲವು. ಅದನ್ನು ನೋಡಿ ಇಲ್ಲ ಇದಕ್ಕಿಂತ ಏನೋ ಮಾಡಬೇಕು ಇವ್ರಿಗೂ ನಂಗೆ ಕೈಗೆ ಸಿಕ್ಕರೆ ನಾನು ಇವ್ರನ್ನ ಬೇರೆ ಥರ ಪ್ರೊಜೆಕ್ಟ್ ಮಾಡ್ತೀನಿ ಅಂತ. ಕೆಲಸದ ಏನಾಗುತ್ತೆ, ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸರಿ ಇಲ್ಲ, ಹೀರೋ ಸರಿ ಇಲ್ಲ ಅಂತ ಇಲ್ಲ, ನಾವು ಹೇಳೋ ಅಷ್ಟೇ ಆಗಬಾರ್ದು, ಮಾಡಿ ತೋರಿಸ್ಬೇಕು. ನನ್ನ ಸಿದ್ಧಾಂತ ಅದು. ಒಬ್ಬ ಅಡುಗೆ ಸರಿ ಇಲ್ಲ ಅಂತಂದರೆ ಚೆನ್ನಾಗಿಲ್ಲ ಅನ್ಬಿಡೋದಲ್ಲ, ಅದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ಬೇಕು. ಜಗ್ಗೇಶ್ ಅವ್ರ ಸಿನಿಮಾ ಯಾವುದೋ ನಂಗೆ ಸರೋಗಿಲ್ಲ, ಆಯಿತು ಮಾಡಿಕೊಡ್ತೀನಿ ಬನ್ನಿ ಅಂತ. ಅದು ಬರಲಿ, ಎಲ್ಲ ನಾಯಕರಿಗೂ ಇದ್ದೇ ಇರುತ್ತೆ, ಅವ್ರ ಕೆರಿಯರ್ಗಳಲ್ಲಿ ಏನೇನೋ ಇರುತ್ತೆ. ನನ್ನ ಜೊತೆ ಸಿನಿಮಾ ಆದರೆ ಅವತ್ತಿಂದ ಆ ಸಿನಿಮಾ ಬೇರೆ ಲೆವೆಲಲ್ಲಿ ನಿಲ್ಲುತ್ತೆ, ನಂಗೆ ಗೊತ್ತಿದೆ. ಯಾಕೆಂದರೆ ಅಷ್ಟು ಅಧ್ಯಯನ. ಅವರೆಲ್ಲ ಸಿನಿಮಾಗಳನ್ನ ನೀವು ನಂಬಲ್ಲ. ಮಠ ಮಾಡುವಾಗ ಏನಾಯಿತು, ಅವರೆಲ್ಲ ಸಿನಿಮಾಗಳು DVD ತರಿಸ್ಕೊಂಡೆ. VCD ಯಾವಾಗ VCD DVD ಆ ಥರ ಬರ್ತಿತ್ತು, ಕೆಲವು ಗೊತ್ತಿತ್ತು. ಎಲ್ಲ ಸಿನಿಮಾ ನೋಡಿದೆ ಅಣ್ಣ, ಯಾವುದು ವರ್ಕ್ ಆಗಿದೆ, ಯಾವ ಎಕ್ಸ್ಪ್ರೆಷನ್ ವರ್ಕ್ ಆಗಿದೆ, ಯಾವುದು ಮಠ ಮಾಡುವಾಗ ಸ್ಕ್ರಿಪ್ಟ್ ಮಾಡುವಾಗ ನನಗೆ ಮಂಜುನಾಥ ಟೈಮ್ಗೆ ಹಿಡ್ದಾಕ್ಬಿಟ್ಟಿದೆ. ಯಾಕೆಂದರೆ ಜಗ್ಗೇಶ್ ಅವ್ರ ಜೊತೆ ಕೂತ್ಕೋತಿದ್ದೆ, ಅವ್ರ ನೈಟು ಅವ್ರ ಜೊತೆ. ನಾವು ಅವರು ಕನ್ನಡದ ಒಳ್ಳೆಯ ಹಣತೆಗಳು, ಎಣ್ಣೆ ಕುಡಿದಿರೋ ಹಣತೆಗಳು ಜೊತೆಲಿ ಅವ್ರ ಜೊತೆ ಕೂತಾಗ ಅವರು, ಅಣ್ಣ ಇದೆಲ್ಲ ಸಖತ್ತಾಗಿದೆ ಅಣ್ಣ, ಇದು ಸಿನಿಮಾದಲ್ಲಿ ಬರ್ಬೇಕಣ್ಣ, ಇದನ್ನು ನೀವು ಸಿನಿಮಾದಲ್ಲಿ ಇವೆಲ್ಲ ಮಾಡಲ್ಲ ನೀವು, ಇದು ಬಂದರೆ ಮಜಾ ತಗೋತಾರೆ ಆಡಿಯನ್ಸ್ ಅಂತ. ಹಂಗಾರೆ ಏನಿದೆ ತಲೆಯಲ್ಲಿ ಅಂತ ಅವಾಗ ಬಂದಿದ್ದು ಎದ್ದೇಳು ಮಂಜುನಾಥ ಕಾನ್ಸೆಪ್ಟು. ಒಬ್ಬ ಸೋಂಬೇರಿ ಕತೆ ಅಣ್ಣ ಅಂತ. ನಾನು ಆ್ಯಕ್ಟಿವ್, ನಿಂಗೆ ಗೊತ್ತಿಲ್ಲ ಅಂತ. ಅವ್ರ ಮನೇಲಿ ಬೆಳಗ್ಗೆ ಎದ್ದು ದೇವ್ರ ಪೂಜೆಗಳೆಲ್ಲ ಮುಗಿಸಿ ಅವರು ಮನೆ ಪಾತ್ರೆ ತೊಳಿತಾರೆ, ಗೊತ್ತಾ ನಿಮಗೆ? ಜಗ್ಗೇಶ್ ಅವರು ಅವ್ರ ವೈಫನ್ನ ಯಾವ ಥರ ಇಂಟರ್ವ್ಯೂ ಮಾಡಿದಾಗ ಕೇಳಿ ಈ ಪ್ರಶ್ನೆನ. ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ಅರ್ಧ ಗಂಟೆ 3/4 ಗಂಟೆ ಅಡುಗೆ ಪಾತ್ರೆಗಳಿರುತ್ತಲ್ಲ ಮನೇಲಿ, ಇದು ಅಷ್ಟನ್ನು ತೊಳಿತಾರೆ. ನನಗೆ ಎಕ್ಸಸೈಸ್ ಆಗುತ್ತೆ, ನಿಂಗೆ ಸಹಾಯ ಆಗುತ್ತೆ ಅಂತ ಅಡುಗೆ ಅವ್ರು ಮಾಡ್ತಿರ್ತಾರೆ. ಯು ಗಾಟ್ ಇಟ್. ಸೊ ಅಷ್ಟು ಆ್ಯಕ್ಟಿವ್ ವ್ಯಕ್ತಿ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆತ. ಈ ಥರದ ವ್ಯಕ್ತಿನ ಸೋಂಬೇರಿ ಅಂತ ತೋರಿಸ್ಬೇಕಿತ್ತು. ಸೋಂಬೇರಿ ಅಂದರೆ ಅವರು ಆ್ಯಕ್ಟಿವಿಟಿನೆಲ್ಲ ಝೀರೋ ಮಾಡಾಕ್ಬಿಡ್ಬೇಕು, ಕೂತ್ಕೊಳ್ಳೇಬೇಕು, ಒಂಥರ ಹಾಕಿ ಹರ್ಕೋಬೇಕು, ಹಣ ಹಿಂಗೆಲ್ಲ ಬೇಕು, ಅದೆಲ್ಲ ನೋಡ್ಕೊಳ್ಳಿ ಅಂತ. 4-5 ದಿನ ಮಂಜುನಾಥ ಮಾಡಿದ್ರು ಸರ್. ಒಂದು ಶಾಟ್, ನಾವು ಅನೂಪ್ ಗೊತ್ತು ಕೇಳಿ, ಅನೂಪಿದ್ದಾರೆ, ಒಂದು ಶಾಟ್ ಓಕೆ ಆಗಿಲ್ಲ. ಬಿಕಾಸ್ ಇವ್ರ ಆ್ಯಕ್ಟಿವಿಟಿನೇ ಬೇರೆ, ಮಂಜುನಾಥನ ಪಾತ್ರ ಬೇಕಿರೋದೇ ಬೇರೆ. ಹಣ ಸರೋಗ್ತಿಲ್ಲ ಅಂತ 5-6ನೇ ದಿನಕ್ಕೆನ ನೋಡು ಈಗ ಅಂತ ಒಂಥರ ಕೊಡ್ತೀನಿ ನೋಡು ಅಂತ ತೊಗೊಂಡ್ರು. ಆ ವೇಷಕ್ಕೆ ಹೇಳಿದ್ರಣ್ಣ 17-18 ದಿನಕ್ಕೆ ಶೂಟಿಂಗೇ ಮುಗಿದೋಯ್ತು. ಅವರ ಇದು ದಟ್ ಈಸ್ ಜಗ್ಗೇಶ್. ಮತ್ತು ಆ ಜಗ್ಗೇಶ್ ಅವ್ರನ್ನ ತುಂಬ ಹತ್ತಿರದಿಂದ ಕಳೆದ 25 ವರ್ಷದಿಂದ ನೋಡಿದ್ದೀನಿ. ಅವ್ರನ್ನ ನೋಡ್ತಾ ಇದ್ದಾಗ ಈ ಥರ ಮಾಡಿಸ್ಬೋದಲ್ಲ ಇವ್ರ ಕೈ, ಈ ಥರದ್ದು ಅಂತ. ಅವ್ರನ್ನ ತುಂಬ ಹೀರೋಯಿಕ್ಕಾಗಿ ಡ್ಯಾನ್ಸ್ ಇದು ಏನೇನೋ ಮಾಡ್ಸೋಕ್ಕಾಗಲ್ಲ. ಬಣ್ಣ ನನ್ನ ಗಂಡ ಡ್ಯಾನ್ಸ್ ಇವತ್ತು ನನಗೆ ಇಷ್ಟ. ಜಗ್ಗೇಶ್ ಅವರದ್ದು ಕೆಲವು ಹಾಡುಗಳು, ಇದು ಅಮ್ಮ ಸಾಂಗ್ ಇದೆ, ಇದ್ರದ್ದು ನಾರಾಯಣ್ ಡೈರೆಕ್ಟ್ ಮಾಡಿದ್ರು, ಬೇವು ಬೆಲ್ಲ, ತುಂಬ ಚೆನ್ನಾಗಿದೆ ಅದು, ಹಂಸಲೇಖರದ್ದು ಸಹ. ಅವಾಗ ಎಷ್ಟು ಚೆನ್ನಾಗಿ ನೋಡಿ ಹಾಡೋದು.
ಈ ಥರದ್ದೆಲ್ಲ ಚೆನ್ನಾಗಿ ಅನಿಸುತ್ತೆ. ಕೆಲವು ಡ್ಯಾನ್ಸ್ಗಳು ನಂಗೆ ಅಷ್ಟು ವಜಾ ಇಲ್ಲ, ಓಕೆ ಇದೆ ಅಂತ ಓಪನಾಗಿ ಹೇಳ್ಬಿಡ್ತೀನಿ, ನಾನು ಮುಚ್ಚಿಡಕ್ಕೆಲ್ಲ ಹೋಗಲಿಲ್ಲ. ಇದರಲ್ಲಿ ನನಗೆ ಬಂಡ ನನಗಂಡ ಹಳ್ಳಿ ಆ ಫ್ಲೇವರ್ ಇರುತ್ತೆ. ಬಣ್ಣ ನನಗಂಡ ಸಾಂಗ್ ನಾವು ಮುಟ್ಟಲ್ಲ, ಬಿಕಾಸ್ ಅದು ತುಂಬ ಒಳ್ಳೆ ಸಾಂಗು. ಮನೋಹರ್ ಸರ್ ಮಾಡಿದ್ರು, ಎಕ್ಸ್ಟ್ರಾಡಿನರಿ ಆಗಿತ್ತು, ಒಳ್ಳೆ ಹಿಟ್ಟು ಆಗಿತ್ತು. ಆ ಸಾಂಗನ್ನ ಮೀಸು ಅನ್ಸದಿರಬೇಕು ನಿಮ್ಗೆ, ಅವಾಗ 30 ಈಗ 60, ಬಟ್ ಅದೇ ಎನರ್ಜಿಲಿ ಡ್ಯಾನ್ಸ್ ಮಾಡ್ಬೇಕು, ಇಷ್ಟೇ ಕಂಡೀಷನು. ಆ್ಯಂಡ್ ನನಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ನಂಗೆ ಚೆನ್ನಾಗಿ ನೆನಪಾಯಿತು. ನೀವು ಜಗ್ಗಣ್ಣನ ಮೀಸೆ ಬಗ್ಗೆ ಹೇಳಿದ್ರಿ. ಶಿವಣ್ಣ ಒಂದು ದೊಡ್ಡ ವೇದಿಕೆಯಲ್ಲಿ ನನ್ನ ತಲೆ ಕೂದಲನ್ನ ಮುಟ್ಟಿದ್ದೇ ಉಪೇಂದ್ರನ, ಯಾರಿಗೂ ಮುಟ್ಟಕ್ಕೆ ಕೊಡಲಿಲ್ಲ. ಅಂದರೆ ಈ ಸ್ಟಾರ್ಗಳಿಗಿರುವಂತಹ ಒಂದು ಸಲಿಗೆ ಸರ್ ಎಲ್ರಿಗೂ ಆಗಲ್ಲ. ಅಂದರೆ ನಿಮ್ಮದು ಜಗ್ಗಣ್ಣನ ಕಾಂಬಿನೇಷನ್ನು ತುಂಬ ಪಾಸಿಟಿವ್ ಆಗಿ ಹೇಳೋದಾದರೆ ಎಲ್ಲವನ್ನು ತುಂಬ ಸ್ವೀಕರಿಸಬಲ್ಲ ಅಂತ ಒಬ್ಬ ನಟ, ದೊಡ್ಡ ನಟ ಜೊತೆ ನನಗೆ ಇನ್ನೂ ಮಾಡಬೇಕು ಅನ್ನೋಂಥ ವಿಚಾರ ಇರುತ್ತೆ. ಇಲ್ಲ, ಜಗ್ಗೇಶ್ ಅವ್ರಿಗೆ ಅವ್ರು ತೊಗೊಳ್ಳಲ್ಲ, ಇಲ್ಲ ಅವ್ರಿಗೆ ಬೇಕು, ಇದು ಚೆನ್ನಾಗಿರುತ್ತೆ ಇದು ಮಾಡಿದ್ರೆ ಅಂತ ಕನ್ವಿನ್ಸ್ ಮಾಡಬೇಕು. ಅವ್ರದ್ದೊಂದು ಜಡ್ಜ್ಮೆಂಟ್ ಇರುತ್ತಣ್ಣ. ಅವ್ರು ಯಾವುದೋ ಕಾಲದಿಂದ ಬೇರೆ ಚಿತ್ರಗಳನ್ನ ನೋಡ್ಕೊಂಡಿರ್ತಾರೆ, ಈ ಥರದ್ದು ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಅಣ್ಣ ಇದು ಹಿಂಗೆ ವರ್ಕ್ ಆಗುತ್ತೆ. ನಾನು 2 ಫಿಲಮಲ್ಲಿ ಪ್ರೂವ್ ಮಾಡಿದೆ ಅದು. ಆಮೇಲೆ ಅವ್ರಿಗೆ ಕತೆ ಕೇಳದೆ ಬಿಟ್ಬಿಟ್ರು ನನಗೆ, ನೀನು ಮಾಡಿದ್ರೆ ಕರೆಕ್ಟಾಗಿ ಮಾಡಿರ್ತಿ ಅಂತ. ಈಗ ಡೈಲಾಗ್ಸ್ ಹೇಳೋ ನನಗೆ ಅಂತ, ಡೈಲಾಗ್ಸು ಹೇಳಿದ್ರೆ ಏನು ಚೂನಾಚು ಸೇರಿಸ್ಲಾ ಬೇಡವಾ, ಅದೆಲ್ಲ ಚರ್ಚೆ ಆಗುತ್ತೆ. ಇಬ್ಬರೂ ಕೂತ್ಕೋತೀವಿ, ಚರ್ಚೆ ಮಾಡ್ತೀವಿ. ನಿಮ್ಗೆ ನಂಬಲ್ಲ, ನಾವು ಶೂಟ್ ಮಾಡ್ತಾಯಿರ್ತೀವಿ, ರಂಗನಾಯಕನೇ ಅನುಭವಿಸ್ತೀವಿ ಇದನ್ನು. ಅಲ್ಲಿ ನಾವು ಲೈವ್ ಅಲ್ಲ, ನಮ್ಗೆ ರೆಫರೆನ್ಸ್ ಸೌಂಡ್ ಬೇಕು, ನಾವು ರೆಕಾರ್ಡ್ ಮಾಡ್ಕೋತೀವಿ, ಅದು ನಮ್ಗೆ ಡಬ್ಬಿಂಗ್ ಬೇಕಾಗುತ್ತೆ. ಇಲ್ಲ ಡೈಲಾಗ್ಗಳು ಸರಿಯಾಗಿ ರೆಕಾರ್ಡ್ ಆಗೋಲ್ಲ. ಅಲ್ಲಿ ಲೈಟ್ ಮ್ಯಾನ್ಗಳು ಗೊಳ್ಳನ್ನಕ್ಕೆ ಬಿಡೋರಲ್ಲ, ಎಷ್ಟೊಂದು ಡೈಲಾಗ್ ಕೇಳಿಸ್ತಾನೆ ಇರಲಿಲ್ಲ ಡಬ್ಬಿಂಗಲ್ಲಿ. ಅವ್ರನ್ನ ಹೊರಗಡೆ ಕಳಿಸಿ ಆಮೇಲೆ ಮತ್ತೆ ಇನ್ನೊಂದು ಟೇಕ್ ಮಾಡ್ತಾಯಿದ್ದೆ, ನಡ್ತಿರೋದು ಇದು. ನಮಗೆ ಆ ಡೈಲಾಗ್ ರಿಯಾಕ್ಷನ್ನು, ರೈಟಿಂಗ್ ರಿಯಾಕ್ಷನ್ನು ಮತ್ತು ಜಗ್ಗೇಶ್ ಅಭಿನಯದ ರಿಯಾಕ್ಷನ್ನು ಎಲ್ಲ ಅಲ್ಲೇ ಲೈಟ್ ಬಾಯ್ಗಳು ಕೊಟ್ಬಿಡೋರು ನಮಗೆ. ಇದು ವರ್ಕ್ ಆಗುತ್ತೆ, ಹೀಗೆ ವರ್ಕ್ ಆಗುತ್ತೆ ಇದು ಅಂತ. ಸೊ ಇಬ್ಬರು ಕಾನ್ಫಿಡೆನ್ಸ್ ಬಂತು, ಇದು ಮಾಡ್ಬೋದು ಅಂತ. ಡ್ಯಾನ್ಸ್ ಸಾಂಗ್ ಬಂದಾಗ ತುಂಬ ತಲೆ ಕೆಡಿಸ್ಕೊಂಡು 2 ಸಾಂಗು, ಆ್ಯಕ್ಚುಲಿ 3 ಸಾಂಗು, 3ನೇ ಸಿನಿಮಾದಲ್ಲೇ ಬಿಡೋದು ನಾನು. ಇನ್ನೊಂದು ಸಾಂಗು ಹೀರೋ ಮತ್ತು ಹೀರೋಯಿನ್, ಕಥಾನಾಯಕ ನಾಯಕಿ ನಡುವೆ ಪ್ರೇಮ ನಡೆಯುತ್ತೆ. ವಿಚಿತ್ರವಾದ ಪ್ರೇಮ ಅದು. ಅವರಿಬ್ಬರ ಚೇಷ್ಟೆಯ ಹಾಸ್ಯಮಯವಾದ ಹಾಡದು ಇದು. ಈ ಹಾಡಿನ ಯಶಸ್ಸನ್ನು, ಈ ಹಾಡಿನ ಪವಿತ್ರತೆಯನ್ನು, ಈ ಹಾಡಿನ ಜೋಶ್ ಏನಿದೆ, ಕನ್ನಡದ ಜೋಶನ್ನು ಎಲ್ಲರೂ ಹಂಚ್ಕೋತಾ ಇದ್ದೀವಿ. ಅನೂಪ್ ಸೀಳಿನು ಅದನ್ನು ಅದ್ಭುತವಾಗಿ ಟ್ಯೂನ್ ಮಾಡಿಕೊಟ್ಟಿದ್ದಾರೆ, ಆ ಸಾಹಿತ್ಯಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂಥೇಳಿ ಆ 2 ಸಾಲ ಹಾಡ್ಸೋಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್. ಗಾಳಿ ತಂಗಾಳಿ ಕನ್ನಡ ಮಾತಾಡೆ, ನೀರೇ ಝರಿ ನೀರೇ ಸಿರಿಗನ್ನಡದಲ್ಲಿ ಹಾಡೆ, ಕನ್ನಡ ಜರಿಯೋ ನಾಲಿಗೆಗೆ ಶಾಪ ಹಾಕ, ಕನ್ನಡ ಹಾಡೋ ಬಾಯಿಗೆ ಸಕ್ಕರೆ ಪಾಕ, ಕಖ ಗ ಕಖ ಗಘನ್ಯ. ವಾವ್, ನೋಡಿ, ಅದು ರಿಯಲ್ ಟ್ಯಾಲೆಂಟ್ ಲೈಸ್ ಇನ್ ಹಿಮ್ ಅಂತ ಹೇಳೋದಕ್ಕೆ ಅದ್ಭುತವಾದ ಇದು ಸಾಂಗು. ಅದನ್ನು ಮೆಚ್ಚಿದಿರಿ, ಖುಷಿ ಪಡೋಣ. ಒಂದು ಮತ್ತು ನಿರ್ಮಾಪಕರು ಏನು ಮಾತಾಡ್ದೆ ನಿಂತಿರಲ್ಲ, ಗುಮ್ಮನ್ಗಿಸ್ಕೊಂತಾರೆ, ಇವರೇ ವಿಖ್ಯಾತ. ನನಗೆ 16ನೇ ವಯಸ್ಸಿಗೆ ನಾನು ದೊಡ್ಡವನಾಗಿದ್ದು. ಆ ಟೈಮಲ್ಲಿ ನಮ್ಮಪ್ಪ ನನ್ನ ಮಗ ದೊಡ್ಡವನಾದ ಅಂತ ಹೇಳಿ ಮದುವೆ ಮಾಡಿದರೆ, ಇವ್ರ ವಯಸ್ಸಿನ ನಂಗೆ ಹುಟ್ಟಿರ್ತಿದ್ದ, ಮಗ ಇರ್ತಿದ್ದ. ನನ್ನ ಗಂಡು ಮಕ್ಕಳಿಲ್ಲ. ಸೊ ನನ್ನ ಮುಂದಿನ ದಿನಗಳು ನೋಡ್ಕೊಳ್ಳೋ ಜವಾಬ್ದಾರಿ ಯಾವುದು, ಸಿನಿಮಾ ಹಿಟ್ಟಾಯಿತು ಅಂತ ಕೈ ಕೊಡೋದಲ್ಲ ಅಂತ ಕಮಿಟ್ ಮಾಡಿಸ್ತಾ ಇದ್ದೀನಿ. ಓಕೆ, ರಂಗನಾಯಕ ಚಿತ್ರವನ್ನು ತುಂಬ ಶ್ರದ್ಧೆಯಿಂದ, ಕನ್ನಡ ಪ್ರೇಮದಿಂದ ಎಲ್ಲ ಮಠ ಮಂಜುನಾಥ ಅಭಿಮಾನಿಗಳನ್ನ ಜಾಸ್ತಿ ರಂಜಿಸಬೇಕು ಅಂಥೇಳಿ ಜವಾಬ್ದಾರಿ ತೊಗೊಂಡು ಮಾಡಿದ್ದೀವಿ. ನೋಡಿ ಆನಂದಿಸಿ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಇಲ್ಲ ಸರ್, ಅಂದರೆ ಮಠ ಮಂಜುನಾಥ ಕನೆಕ್ಟ್ ಮಾಡಿದ್ರಿ, ಬಟ್ ಆಲ್ರೆಡಿ ಅದಕ್ಕೆ ಕೀಪ್ ಆನ್ ಸುಮಾರು ವರ್ಷಗಳಿಂದ ಅದಕ್ಕೆ ಕನೆಕ್ಟೆಡ್ ಪೀಪಲ್ಸು ನಿಮ್ಮ ಸಿನಿಮಾ ನೋಡ್ಬೇಕಂತ ಆಸೆ ಪಟ್ಟಿದ್ದಾರೆ. ಬಟ್ ಆಲ್ರೆಡಿ ಸಾಂಗ್ ಹಿಟ್ಟಾಗಿದೆ. ಜೊತೆಗೆ ಸ್ಪೆಷಲಿ ಅನೂಪ್ ಸರ್ ಧ್ವನಿಲಿ ಕೇಳಿದಾಗ ಅದಕ್ಕೊಂದು ಬೇರೆ ಥರದ ಮೈಲೇಜ್ ಸಿಕ್ತು. ಕೀಪ್ ಆನ್ ಅಂದರೆ ಗುರುಪ್ರಸಾದ್ ಅವರ ಸಿನಿಮಾಗಳನ್ನು, ಗುರುಪ್ರಸಾದ್ ಅವರ ಕಥೆಗಳನ್ನು ಗುರು ಸಿನಿಮಾದ ಮೂಲಕ ನೋಡುವಂತಹ ಎಲ್ಲ ಪ್ರೇಕ್ಷಕರು ಇನ್ನು ಮುಂದೆ ಪ್ರತಿ 6 ಮಂತ್ಗೂ ಸಿನಿಮಾ ಮಾಡ್ತೀವಿ ಅಂತ ಸರ್ ಹೇಳ್ತಾ ಇದ್ರು. ಅದಕ್ಕೊಂದು ರಿಯಾಕ್ಷನ್ ಕೊಟ್ಬಿಡಿ. ಅಲ್ಲ, ಈ ಮುಂದಿನ ಚಿತ್ರಗಳು ಈಗ ಆಯಿತು. ರಂಗನಾಯಕ ಮಾರ್ಚ್ 8ಕ್ಕೆ ಅಂದ್ಕೊಂಡಿದ್ದೀವಿ. ಅದಾಗ 6 ತಿಂಗಳಿಗೆ ಈ ವರ್ಷದಲ್ಲಿ ಇನ್ನೊಂದು ಸಿನಿಮಾ ಬರ್ತಾ ಇದೆ ನಂದು. ಅದಕ್ಕೆ ಬೇಕಾದ್ರೆ ಎಲ್ಲ ತಯಾರಿ ನಡೀತಾ ಇದೆ. ಆ ಸಿನಿಮಾ ಶೂಟ್ ಕೂಡ ಆಗಿದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಬಾಕಿ ಇದೆ. ಅದು ಶಾರ್ಟ್ಲಿ ಅದನ್ನು ಕೂಡ ತರ್ತಾನೆ. ಇವರೇ 6 ಮಂತ್ಸ್ ಒನ್ಸ್. ಇದು ಕೆಲವು ದ್ರೋಹಗಳಿಂದ, ಕೆಲವು ಹುನ್ನಾರಗಳಿಂದ, ಕುತಂತ್ರಗಳಿಂದ ನನಗೂ ಕೂಡ ಮೋಸ ಆಯಿತು. ನಾವು ಫ್ರೀಯಾಗಿರ್ತೀವಿ ಎಲ್ಲರ ಜೊತೆ, ಆ ಥರ ಮೋಸ ಆಯಿತು. ಅದು ಯಾರಿಂದ ಆ ಸಿನಿಮಾಗಳಾಗಲಿಲ್ಲ, ಒಂದು 3 ಸಿನಿಮಾ ನಿಂತೋಯ್ತು, ಅದೆಲ್ಲವನ್ನು ಮುಂದೆ ಹೇಳ್ತೀನಿ. ಜನ ಅದವ್ರಿಗೆ ಉತ್ತರ ಕೊಡ್ತಾರೆ. ಒಂದು ಫೈನಲ್ ಕ್ವಶನ್, ಅಂದರೆ ನಿಮ್ಮ ಫ್ಯಾನ್ಸ್ ಕೇಳೋಂತ ಹೇಳಿದ್ರು, ಗುರುಪ್ರಸಾದ್ ಅವರು ಕಾಂಟ್ರೋಸಿಯಲ್ ಡೈಲಾಗ್ಗಳನ್ನ ಬರೀದೇ ಹೋದರೆ ಅವ್ರು ನಮ್ಮ ಗುರುಗಳೇ ಅಲ್ಲ, ಅವ್ರು ಮಾಡಬೇಕು. ಅದು ಕಾಂಟ್ರೋಸಿ ಪಾಸಿಟಿವ್ ನೆಗೆಟಿವ್ ಮ್ಯಾಟ್ರ್ ಆಗೋದಿಲ್ಲ, ಬಟ್ ಅವರ ಮಾತು ಕಾಂಟ್ರೋಸಿ ಅಂತ ಫಿಕ್ಸ್ ಆಗಿದ್ದಾರೆ. ಇದಕ್ಕೊಂದು ನಿಮ್ಮ ಕಡೆಯಿಂದ ಒಂದು ಸ್ಪಷ್ಟವಾದಂಥ ವ್ಯಾಖ್ಯಾನ ಸರ್. ಎಲ್ಲ ನೋಡುವ ರೀತಿಯೇ ನೋಡೋದಲ್ಲ, ಯಾವುದೇ ಒಂದು ವಿಚಾರ ಬಂದಾಗ ನಾನು ಯೋಚನೆ ಮಾಡುವ ರೀತಿ ಬೇರೆ ಇರುತ್ತೆ. ಜನ ಎಲ್ಲ ರೀತಿಯ ಚಿಂತನೆಗಳನ್ನು ನೋಡ್ಬಿಟ್ಟಿರ್ತಾರೆ ಆಲ್ರೆಡಿ. ಅವ್ರು ನೋಡದೇ ಇರೋದೇನೋ ತೋರಿಸ್ಬೇಕಿದೆ. ನಾನು ಅದನ್ನೇ ತಮಾಷೆಯಾಗಿ ಹೇಳ್ತಿರ್ತೀನಿ, ಯಾರೂ ತೋರಿಸ್ದೇ ಇರೋದನ್ನು ತೋರಿಸೋನು ನಿರ್ದೇಶಕ, ತೋರಿಸಿದ್ದೇನೆ ಪ್ರತಿದಿನ ತೋರಿಸೋನು ಗಂಡ ಅಂತ.
ನನಗೆ ಮದುವೆ ಆಗಿದೆ, ನಾನು ನಿರ್ದೇಶಕನಾಗಿರೋಕ್ಕೆ ಇಷ್ಟಪಡ್ತೀನಿ ಅಣ್ಣ. ಹೊಸನ್ ನೋಡ್ಸೋಣ, ಹೊಸನ್ ತೋರಿಸೋಣ, ಹೊಸನ್ ತೋರಿಸೋ ಮುಖಾಂತರ ಊಟ ದುಡಿಯೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆ ಗುರುಪ್ರಸಾದ್ ಮತ್ತು ಕ್ಯಾಮ್ರಾಸ್ಮನ್ ಕಿರಣ್ ಜೊತೆಗೆ ರವಿ ಕನ್ನಡ ಪಿಕ್ಚರ್.